ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಇನ್ನು ಕರ್ನಾಟಕ ಬಂದ್ಗೆ ದಾವಣಗೆರೆಯಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ. ಎಂದಿನಂತೆ ಸಂಚರಿಸ್ತಾ ಇರುವಂತಹ ಬಸ್ ಹಾಗೂ ವಾಹನಗಳ ಸಂಚಾರ. ಬಂದ್ಗೆ ಬೆಂಬಲ ನೀಡದ ರೈತ ಮತ್ತು ಕನ್ನಡ ಪರ ಸಂಘಟನೆಗಳು. ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ. ದಾವಣಗೆರೆಯಲ್ಲೂ ಕೂಡ ರೈತರು ಇರ್ಬೋದು, ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇಲ್ಲ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿವೆ, ವ್ಯಾಪಾರ ವಹಿವಾಟು ನಡೀತಾ ಇದೆ. ಬಸ್ಗಳ ಸಂಚಾರ, ಆಟೋಗಳ ಸಂಚಾರ ಪ್ರತಿನಿತ್ಯ ಹೆಂಗಿರುತ್ತೋ ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇದೆ. ಅಲ್ಲಿಗೆ ಕರ್ನಾಟಕ ಬಂದ್ಗೆ ರೈತ ಸಂಘಟನೆಗಳು ಕೂಡ ಬೆಂಬಲ ಕೊಟ್ಟಿಲ್ಲ, ಕನ್ನಡ ಪರ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿಲ್ಲ. ಒಂದೊಂದಾಗೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಾ ಇವೆ. ಇನ್ನು ಆಟೋ ಚಾಲಕರು ಕೂಡ ಎಂದಿನಂತೆ ತಮ್ಮ ತಮ್ಮ ಕೆಲಸವನ್ನ ಮಾಡ್ಕೊಳ್ತಿದ್ದಾರೆ. ಇನ್ನು ಬಸ್ಗಳ ಸಂಚಾರದಲ್ಲೂ ಕೂಡ ಯಾವುದೇ ವ್ಯತ್ಯಯ ದಾವಣಗೆರೆಯಲ್ಲೂ ಕಂಡು ಬರ್ತಾ ಇಲ್ಲ. ಆ ಮೂಲಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅನ್ನೋದನ್ನ ಅವರು ಸೂಚಿಸ್ತಾ ಇದ್ದಾರೆ. ಕರ್ನಾಟಕ ಬಂದ್ಗೆ ಅನೇಕ ಜಿಲ್ಲೆಗಳಲ್ಲಿ ನೀರಸ ಪ್ರತಿಕ್ರಿಯೆ. ಬಂದ್ ಇದೆ ಅಂತಾನೆ ಅನ್ನಿಸ್ತಾ ಇಲ್ಲ, ಆ ಮಟ್ಟಕ್ಕಿದೆ ಪರಿಸ್ಥಿತಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೈದಾಳೆ. ಮಲ್ಲಿಕಾರ್ಜುನ್, ದಾವಣಗೆರೆಯಲ್ಲೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ರೈತರಿರ್ಬೋದು, ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡ್ತಿಲ್ಲ. ಹೇಗಿದೆ ಸದ್ಯದ ಪರಿಸ್ಥಿತಿ? ಆಮೇಲೆ ಏನಾದ್ರೂ ಬಂದ್ ಮಾಡ್ತಾರಾ ಹೆಂಗೆ ಅಂತ? ಹೌದು ಸೌಖ್ಯ, ಏನಂದ್ರೆ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಅನುಷ್ಠಾನಕ್ಕೆ ಆಗ್ರಹಿಸಿ ಬಂದ್ಗೆ ಒಂದು ಕರೆ ನೀಡಿರ್ತಕ್ಕಂಥದ್ದು. ಅಂದ್ರೆ ವಾಟಾಳ್ ನಾಗರಾಜ್ ಅವರ ಒಂದು ನೇತೃತ್ವದಲ್ಲಿ ಒಂದು ಬಂದ್ಗೆ ಕರೆ ನೀಡಿರ್ತಾರೆ. ಆದ್ರೆ ಈ ಒಂದು ಅವರ ಒಂದು ಕರೆಗೆ ದಾವಣಗೆರೆಯಲ್ಲಿ ಒಂದು ನಿರಾಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಂದಿನಂತೆ ಮುಂಜಾನೆಯಿಂದಲೇ ಏನು ಅಂಗಡಿ ಮುಂಗಟ್ಟುಗಳು ಕೂಡ ಎಲ್ಲ ಓಪನ್ ಆಗಿರ್ತಕ್ಕಂಥದ್ದು. ಅಂದ್ರೆ ಚಹಾ ಅಂಗಡಿ ಇರ್ಬೋದು ಅಥವಾ ಬೇರೆ ಬೇರೆ ಕಂಡಿಮೆಂಟಲ್ ಅಂಗಡಿ ಇರ್ಬೋದು, ಆ ತರದ ಅಂಗಡಿಗಳು ಕೂಡ ಈಗಾಗಲೇ ಓಪನ್ ಆಗ್ತದೆ. ಅದ್ರ ಜೊತೆಗೆ ಆಟೋಗಳಾಗಿರ್ಬೋದು ಅಥವಾ ಬಸ್ ಆಗಿರ್ಬೋದು ಅಥವಾ ವಾಹನಗಳು ಬೇರೆ ಇತರೆ ಯಾವುದೇ ವಾಹನ ಏನಿದಾವೆ ಅವೆಲ್ಲವೂ ಸಂಪೂರ್ಣವಾಗಿ ಈಗಾಗಲೇ ಒಂದು ಸಂಚಾರವನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇದರ ಜೊತೆಗೆ ಪ್ರಮುಖವಾಗಿ ವಾಟಾಳ್ ನಾಗರಾಜ್ ಹೇಳ್ತಕ್ಕಂಥದ್ದು ಎಲ್ಲಾ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳು ಬಂದ್ಗೆ ಒಂದು ಬೆಂಬಲವನ್ನು ಕೊಡಬೇಕು ಅನ್ನೋ ಒಂದು ಕರೆಯನ್ನು ನೀಡಿದ್ರು. ಆದ್ರೆ ದಾವಣಗೆರೆಯಲ್ಲಿ ಮಾತ್ರ ಈ ಒಂದು ಕರೆಗೆ ಯಾವುದೇ ರೀತಿಯಾದಂತಹ ಒಂದು ಸಪೋರ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕಂತಂದ್ರೆ ಕನ್ನಡ ಪರ ಸಂಘಟನೆ ಆಗಿರ್ಬೋದು ಅಥವಾ ರೈತ ಪರ ಸಂಘಟನೆಗಳು ಕೂಡ ಇವರ ಒಂದು ಕರೆಗೆ ಹೋಗೋಟಿಲ್ಲ, ಬದಲಾಗಿ ಅವರ ಒಂದು ಕರೆಯನ್ನ ಧಿಕ್ಕರಿಸಿದಾರಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂಜಾನೆಯಿಂದಲೇ ಈ ಒಂದು ಬಂದ್ಗೆ ಸಂಪೂರ್ಣವಾಗಿ ಒಂದು ಬೆಂಬಲವನ್ನು ಕೊಡಬೇಕಾಗಿತ್ತು, ಅಥವಾ ಕಾವೇರಿ ಏನಿದೆ ಅಥವಾ ಇತರ ಏನು ನೀರಾವರಿ ಯೋಜನೆಗಳಿದ್ದಾವೆ ಅದಕ್ಕೆ ಬೆಂಬಲವನ್ನು ಕೊಡಬೇಕಾಗಿತ್ತು. ಆದ್ರೆ ದಾವಣಗೆರೆಯಲ್ಲಿ ಮಾತ್ರ ಈ ತರದ ಒಂದು ಬೆಂಬಲ ಏನಿದೆ ಸಂಪೂರ್ಣವಾಗಿ ನಿಲ್ಲಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಈ ದಾವಣಗೆರೆ ಭಾಗದಲ್ಲಿ ಏನು ಭದ್ರಾ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಹೋರಾಟಗಳು ನಡೀತಾ ಇದಾವೆ, ಹಂತವಾಗಿ ನಡೀತಾ ಇದಾವೆ. ಆದ್ರೆ ಕಾವೇರಿ ಅಂತ ವಿಚಾರಕ್ಕೆ ಬಂದಾಗ ದಾವಣಗೆರೆಯಲ್ಲಿ ಕೂಡ ಸಂಪೂರ್ಣವಾಗಿ ಒಂದು ನಿರಾಸ ಪ್ರತಿಕ್ರಿಯೆ ವ್ಯಕ್ತವಾಗಿರ್ತಕ್ಕಂಥದ್ದು. ಅಂದ್ರೆ ಈಗ ಒಂದು 10 ಗಂಟೆ ಮೇಲ್ಪಟ್ಟು ಕೆಲವೊಂದು ಕನ್ನಡ ಪರ ಸಂಘಟನೆಗಳು ಏನಿದಾವೆ ಮತ್ತೆ ಕೆಲವೊಂದು ರೈತ ಪರ ಸಂಘಟನೆಗಳೇನಿದಾವೆ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ ವಿನಃ ಬದಲಾಗಿ ಬಂದ್ ಮಾಡುವಂಥದ್ದು ಅಥವಾ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಸುವಂಥದ್ದು ಅಥವಾ ಬಸ್ಗಳನ್ನ ನಿಲ್ಲಿಸುವಂಥದ್ದು ಅಥವಾ ವಾಹನಗಳನ್ನ ತಡೆ ಹಿಡಿಯುವಂತ ಒಂದು ಕೆಲಸವನ್ನ ಮಾಡಲ್ಲ. ಬದಲಾಗಿ ಒಂದು ಬಂದ್ಗೆ ಏನಿದೆ ಒಂದು ಪ್ರತಿಭಟನೆ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ನೀಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಒಂದು ವಿಚಾರವನ್ನ ಈಗಾಗಲೇ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಡೀಟೇಲ್ಸ್ಗೆ.